ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸೊ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಯಾರಂದರೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನವರು. ಸೊ ಯಾರೆಲ್ಲ ಮೆಕ್ಯಾನಿಕಲ್ ಎಕ್ಸಾಮ್ಸ್ಗೆ ಅಂದರೆ KPCL AE ಇರ್ಬೋದು, BWSSB AE ಇರ್ಬೋದು, ಅಥವಾ BEL EAT ಅಥವಾ ಪ್ರೊವಿಷನಲ್ ಇಂಜಿನಿಯರ್ ಇರ್ಬೋದು. ಈ ಎಲ್ಲ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ವತಿಯಿಂದ, ಸೊ ಅವರಿಗೆ ವೆರಿ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ, ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಈ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಯಾವುದೇ ಥರದ ಎಕ್ಸಾಮಿನೇಷನ್ಸ್ ತೊಗೊಂಡ್ರು ಈ ಥರದ ಕ್ವಶನ್ಸು ಕೇಳುವುದು ಸಹಜವಾಗಿರುತ್ತೆ. ಅಂದರೆ ಈ ಥರ ಕ್ವಶನ್ಸ್ನ ಸಾಕಷ್ಟು ಬಾರಿ ಕೇಳಿದ್ದಾರೆ, ಹಾಗಾಗಿ ಎಲ್ಲ ಕ್ವಶನ್ಸ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, JE ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹಾಗೂ JE EEE ಡಿಪಾರ್ಟ್ಮೆಂಟ್ಗೆ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ನೀವು KPCL JE ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ BWSSB ಎಕ್ಸಾಮ್ಗೆ JE ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ KPCL JE ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಹಾಗೂ EC, ಸೊ ಈ ಮೂರು ಡಿಪಾರ್ಟ್ಮೆಂಟ್ಸ್ಗೆ ಕೋರ್ಸ್ ಅವೈಲೇಬಲ್ ಇರುತ್ತೆ. ಹಾಗೂ BWSSB JE ಎಕ್ಸಾಮ್ ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಕಲ್ ಏನಾದರೂ ಪ್ರಿಪೇರ್ ಆಗ್ತಿದ್ರೆ, ಪ್ರಿಪೇರ್ ಆಗ್ತಾ ಇದ್ದು ಕೋರ್ಸ್ ಬೇಕು ಅಂತ ಅನ್ನೋರಾದರೆ ನಮ್ಮ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 8861405868 ಸೊ ಈ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೋರ್ಸ್ ಡೀಟೇಲ್ಸ್ನ ಪಡೆದುಕೊಳ್ಬೋದು. BWSSB JE KPCL JE ಡಿಪಾರ್ಟ್ಮೆಂಟ್ಸ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, EC, ಸೊ ಈ ಮೂರು ಡಿಪಾರ್ಟ್ಮೆಂಟ್ಸ್ಗೆ ಕೋರ್ಸ್ ಏನಾದರೂ ಬೇಕಿತ್ತು ಅಂತಂದರೆ ಈ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈಗ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ವಿಡಿಯೋದಲ್ಲಿ. ಸೊ ಮೊದಲ ಪ್ರಶ್ನೆ ಈ ರೀತಿಯಲ್ಲಿ ಇದೆ ನೋಡಿ. ಇನ್ ಎ ಪಾಲಿಟ್ರೋಪಿಕ್ ಪ್ರಾಸೆಸ್ ಇಫ್ ವ್ಯಾಲ್ಯೂ ಆಫ್ n is equal to 1 ದ ಪ್ರಾಸೆಸ್ ವಿಲ್ ಬಿ. ಸೊ ಇದು ಸಾಕಷ್ಟು ಬಾರಿ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ, ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ನನಗೆ ಇಂಪಾರ್ಟೆಂಟ್ ಆಯಿತು, ಹಾಗಾಗಿ ಈ ಒಂದು ಕ್ವಶನ್ನ ನಾನು ಇಲ್ಲಿ ತೊಗೊಂಡಿದ್ದೆ. ಸೊ ನಮಗೆ ಗೊತ್ತಿರಬೇಕು, ಥರ್ಮೋಡೈನಮಿಕ್ಸಲ್ಲಿ ಹಲವಾರು ಪ್ರಾಸೆಸ್ಗಳು ಬರುತ್ತೆ. ಕಾನ್ಸ್ಟೆಂಟ್ ಪ್ರೆಷರ್, ಕಾನ್ಸ್ಟೆಂಟ್ ವಾಲ್ಯೂಮ್, ಕಾನ್ಸ್ಟೆಂಟ್ ಟೆಂಪರೇಚರ್ ಹಾಗೂ ಅಡಿಯಾಬೆಟಿಕ್ ಆ್ಯಂಡ್ ಪಾಲಿಟ್ರೋಪಿಕ್, ಇಷ್ಟು ಪ್ರಾಸೆಸ್ಗಳು ನೋಡಿರ್ತಾರೆ. ಸೊ ಅಷ್ಟು ಪ್ರಾಸೆಸ್ಗಳಲ್ಲಿ ಇಲ್ಲಿ ನಮಗೆ ಪಾಲಿಟ್ರೋಪಿಕ್ ಪ್ರಾಸೆಸ್ ಬಗ್ಗೆ ಕೇಳಿದ್ದಾನೆ. ಸೊ ಪಾಲಿಟ್ರೋಪಿಕ್ ಪ್ರಾಸೆಸ್ಸಲ್ಲಿ n is equal to 1 ಆದರೆ ಆಗ ಬರುವಂಥ ಪ್ರಾಸೆಸ್ನ ಏನಂತ ಕರಿತೀವಿ ಅಂತ ಕೇಳ್ತಾನೆ. ಬರುವಂಥ ಪ್ರಾಸೆಸ್ ಯಾವುದು ಅಂತ ಕೇಳಿದ್ದಾನೆ. ಸೊ ಮೊದಲನೇದಾಗಿ ನಿಮಗೆ ಪಾಲಿಟ್ರೋಪಿಕ್ ಪ್ರಾಸೆಸ್ಸಿನ ಈಕ್ವೇಷನ್ ಏನು ಅಂತ ಗೊತ್ತಾಗಬೇಕು. PV/n is equal to C. PV/n is equal to C ಇದು ನಮ್ಮ ಪಾಲಿಟ್ರೋಪಿಕ್ ಪ್ರಾಸೆಸ್ಸಿನ ಒಂದು ಗವರ್ನರಿಂಗ್ ಈಕ್ವೇಷನ್ ಆಗಿರುತ್ತೆ. ಸೊ ಈ ಒಂದು ಈಕ್ವೇಷನಲ್ಲಿ ನಿಮಗೆ n is equal to 1 ಆದರೆ ಏನು ಅಂತ ಕೇಳ್ಕೊತ ಹೋಗಿದ್ದಾನೆ. n is equal to 1 ಆದರೆ, ಸೊ n is equal to 1 ಆಯಿತು ಅಂದರೆ ಇದು ಯಾವ ಟೈಪ್ ಆಫ್ ಪ್ರಾಸೆಸ್ ಆಗುತ್ತೆ ಅಂತ ಕೇಳ್ತಾರೆ. ಯಾವ ಟೈಪ್ ಆಫ್ ಪ್ರಾಸೆಸ್ ಆಗುತ್ತೆ ಅಂತ ಕೇಳ್ತಾ ಇರೋದು ಪ್ರಶ್ನೆಯಲ್ಲಿ. ನೋಡೋಣ, ನಮಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಾಯಿಂಟ್ಸ್ನ ನಾವು ನೋಡ್ಕೊಳ್ತಾ ಹೋಗ್ತೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಎಲ್ಲ ಪಾಯಿಂಟ್ಸ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ತಾ ಹೋಗಿ. ಸೊ ನನಗೆ n is equal to 0 ಇಂದ ಬರ್ತೀನಿ. n is equal to 0 ಆಯಿತು ಅಂದರೆ ಇಲ್ಲೇನಾಗುತ್ತೆ, n is equal to 0 PV/0 ಅಂದರೆ 1 ಆಯಿತು, ಅಂದರೆ ಏನಾಯಿತು, P is equal to C ಅಂತ ಆಯಿತು. ಸೊ ಈ ಒಂದು ಪ್ರಾಸೆಸ್ನ ನಾವೇನಂತ ಕರಿತೀವಿ, ಇಲ್ಲಿ ನೋಡಿ, P is equal to C ಅಂದರೆ ಪ್ರೆಷರ್ is equal to ಕಾನ್ಸ್ಟೆಂಟ್. ಪ್ರೆಷರ್ is equal to ಕಾನ್ಸ್ಟೆಂಟ್ ಯಾವ ಪ್ರಾಸೆಸ್ಸಲ್ಲಿ ಆಗುತ್ತೆ, ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್ಸಲ್ಲಿ ಆಗುತ್ತೆ. ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್. ಸೊ ಅದೇ ಥರನೇ ಈಗ ನೋಡಿ, ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್ನ ನಾವು ಐಸೋಬಾರಿಕ್ ಪ್ರಾಸೆಸ್ ಅಂತಲೂ ಕರಿತೀವಿ. ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್ನ ನಾವೇನು ಕರಿತೀವಿ, ಐಸೋಬಾರಿಕ್ ಪ್ರಾಸೆಸ್ ಅಂತಲೂ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಇಫ್ n is equal to 1 ಆಯಿತು ಅಂತಂದಾಗ V/1 ಆಯಿತು, V/n ಅಂದರೆ V ಆಗುತ್ತೆ, ಆಗ ಬರುವಂಥ ಈಕ್ವೇಷನ್ ಯಾವುದು, PV is equal to C ಆಗುತ್ತೆ. ಸೊ ಈ ಪ್ರಾಸೆಸ್ ಯಾವುದರಲ್ಲಾಗುತ್ತೆ, ಟೆಂಪರೇಚರಲ್ಲಿ ಆಗುತ್ತೆ. ಈ ಥರ ಬರುವಂಥ ಈಕ್ವೇಷನ್ ಯಾವುದು, ಟೆಂಪರೇಚರ್ ಅಂದರೆ ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರಾಸೆಸ್. ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರಾಸೆಸ್ ಇದನ್ನು ನಾವು ಐಸೋಥರ್ಮಲ್ ಪ್ರಾಸೆಸ್ ಅಂತಲೂ ಕರಿತೀವಿ. ಅದೇ ರೀತಿಯಲ್ಲಿ ಇಫ್ n is equal to ಇನ್ಫಿನಿಟಿ ಆಯಿತು ಅಂದರೆ ವೆರಿ ಇಂಪಾರ್ಟೆಂಟು. ಇಲ್ಲಿ ನಮಗೆ ನೋಡಿ V/∞ ಅಂತಂದರೆ ನಿಮಗಲ್ಲಿ V ಎಕ್ಸಿಸ್ಟ್ ಆಗಿರುತ್ತೆ. ಬಟ್ ಈ ಪ್ರಾಸೆಸ್ಸಲ್ಲಿ ನಮಗೇನಾಗುತ್ತಪ್ಪ ಅಂದರೆ V ಕಾನ್ಸ್ಟೆಂಟ್ ಆಗುತ್ತೆ, ಪ್ರೆಷರ್ ಚೇಂಜ್ ಆಗುತ್ತೆ. ಹಾಗಾಗಿ ನಮಗಿಲ್ಲಿ ಈಕ್ವೇಷನ್ನ ನೀವು V/∞ ಅಂತ ಬರೆದಾಗಲೂ, ಆ ಒಂದು ಈಕ್ವೇಷನ್ನ ನೀವು V/∞ is equal to C ಅಂತ ಓದಿದಾಗಲೂ ನೀವು ಇದನ್ನು ಏನಂತ ತೊಗೊಳ್ಬೇಕಂದ್ರೆ, ಸೊ ಏನಂತ ತೊಗೊಳ್ಬೇಕಂತ ಹೇಳಿದೆ, ಇಲ್ಲಿ ನೋಡಿ, ನಿಮಗೆ ನಾನೇನು ಹೇಳಿದೆ, V is equal to ಇನ್ಫಿನಿಟಿ ಆದಾಗ V ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. P ಅನ್ನೋದೊಂದು ಮಾತ್ರ ಚೇಂಜ್ ಆಗೋ ಕಾರಣದ V ಕಾನ್ಸ್ಟೆಂಟ್ ಆಗುವಂಥ ಪ್ರಾಸೆಸ್ ಯಾವುದು,
ವಿ ಕಾನ್ಸ್ಟೆಂಟ್ ಆಗುವಂಥ ಪ್ರಾಸೆಸ್ಸು ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್. ಹಾಗಾಗಿ ಇನ್ ಕೇಸ್ ಏನಾದರೂ n ಈಸ್ ಈಕ್ವಲ್ ಟು ಇನ್ಫಿನಿಟಿ ಆದರೆ ಆಗ ನೀವು ಕಣ್ಮುಚ್ಕೊಂಡು ಬರೀರಿ ಏನಂತೇಳಿ, ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್ ಅಂತೇಳಿ, ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್. ಸಿಮಿಲರ್ ಆಗಿ ಫೈನಲ್ ಆಗಿ ಬರೋಣ. ಸಿಮಿಲರ್ ಆಗಿ ಹಾಗೂ ಫೈನಲ್ ಆಗಿ n ಈಸ್ ಈಕ್ವಲ್ ಟು ಗಾಮಾ ಆಯಿತು ಅಂದರೆ ನಿಮಗೆ ಇಲ್ಲಿ ಇದೆಲ್ಲರಿಗೂ ಗೊತ್ತಿರುತ್ತೆ, ಪಿ ವಿ ಪವರ್ ಗಾಮಾ ಈಸ್ ಈಕ್ವಲ್ ಟು ಸಿ. ಇದನ್ನು ನಾವೇನು ಕರಿತೀವಿ, ಅಡಿಯಾಬೆಟಿಕ್ ಪ್ರಾಸೆಸ್ ಅಂತ ಕರಿತೀವಿ, ಅಡಿಯಾಬೆಟಿಕ್. ಸೊ ಈ 4 ಪ್ರಾಸೆಸ್ಸು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟು. ನಿಮಗೆ ಈ 4 ಪ್ರಾಸೆಸ್ಗಳಲ್ಲಿ ಇಲ್ಲಿ ಈಗೇನು ಕೇಳಿದಾನೆ, ಪಾಲಿಟ್ರೋಪಿಕ್ ಪ್ರಾಸೆಸ್ಸಲ್ಲಿ n ಈಸ್ ಈಕ್ವಲ್ ಟು 1 ಆದಾಗ ನಮ್ಗೆ ಏನಾಗಿರುತ್ತೆ ಅಂತ ಕೇಳಿದಾನೆ. n ಈಸ್ ಈಕ್ವಲ್ ಟು 1 ಆದಾಗ ನಮಗೆ ಬರುವಂಥದ್ದು ಯಾವುದು, ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರಾಸೆಸ್. ಸೊ ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್ನ ಐಸೋಬಾರಿಕ್ ಅಂತ ಕರಿತೀವಿ. ಐಸೋಥರ್ಮಲ್ ಪ್ರಾಸೆಸ್ಸು ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರಾಸೆಸ್ ಆಗುತ್ತೆ. ಇನ್ನು ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್ ಆದರೆ ಐಸೋಕಾರಿಕ್ ಪ್ರಾಸೆಸ್ ಆಗುತ್ತೆ. ಐಸೋಕಾರಿಕ್, ಇದು ಐಸೋಕಾರಿಕ್, ಐಸೋಥರ್ಮಲ್, ಐಸೋಬಾರಿಕ್. ಇನ್ನು ಅಡಿಯಾಬೆಟಿಕ್ ಪ್ರಾಸೆಸ್ ಐಡಿಯಾಬೆಟಿಕ್ ಅಂತಲೇ ಕರಿತೀವಿ. ಇದ್ರ ಮೇಲೆ ಇನ್ನೂ ಒಂದು ಕ್ವಶನ್ ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ BLEAT ಎಕ್ಸಾಮಿನೇಷನಲ್ಲಿ ನಿಮಗೆ ಗ್ರಾಫ್ ಕೊಟ್ಟು ಅದರಲ್ಲಿ ಯಾವ ಕರ್ವ್ನ ಏನಂತ ಕೇಳ್ತೀವಿ ಅಂತ ಕೇಳ್ತಾನೆ. ಸೊ ನೋಡಿ, ನಾನು ಈ ಒಂದು ಪಾಯಿಂಟ್ಸ್ನ ನಾನು ಪಿ ವಿ ಡಯಾಗ್ರಾಮ್ ಮೇಲೆ ಪ್ಲಾಟ್ ಮಾಡಿದಾಗ, ಯಾವ ಡಯಾಗ್ರಾಮ್ ಮೇಲೆ, ಪಿ ವಿ ಡಯಾಗ್ರಾಮ್ ಮೇಲೆ ಪ್ಲಾಟ್ ಮಾಡಿದಾಗ ನಿಮಗೆ ಈ ಕರ್ವ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನಗಿಲ್ಲಿ ಕರ್ವ್ನ ಪ್ಲಾಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವೈ ಆ್ಯಕ್ಸಿಸ್ ಏನಿದೆಯಲ್ಲ ಇದನ್ನು ಪ್ರೆಷರ್ ಲೈನ್ ಆಗಿ ತೊಗೊಳ್ತೀನಿ, ಎಕ್ಸ್ ಆ್ಯಕ್ಸಿಸ್ನ ವಾಲ್ಯೂಮ್ ಲೈನ್ ಆಗಿ ತೊಗೊಳ್ತಾ ಇದ್ದೀನಿ. ಸೊ ನೋಡಿ, n ಈಸ್ ಈಕ್ವಲ್ ಟು 1 ಇಲ್ಲಿಂದ ನಾನು ಆರಿಜಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಏನೇ ನೋಡಿ, ಕಾನ್ಸ್ಟೆಂಟ್ ಪ್ರೆಷರ್ ಅಂದರೆ ಏನಾಗಿರಬೇಕು, ನಿಮಗೆ ಈ ಸ್ಟ್ರೈಟ್ ಲೈನ್ ಬರಬೇಕಲ್ವಾ ಇದು. ಸೊ ಪ್ರೆಷರ್ ಕಾನ್ಸ್ಟೆಂಟ್ P1 P2 ಎರಡು, ಇಲ್ಲಿ P1 P2 ಅಂತ ತೊಗೊಂಡ್ರೆ P1 ಈಸ್ ಈಕ್ವಲ್ ಟು P2. ಇದು ಯಾವ ಪ್ರಾಸೆಸಲ್ಲಿ ನಾವು ನೋಡ್ಬೋದು, ಪ್ರೆಷರ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂದರೆ ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸಲ್ಲಿ ನೋಡ್ಬೋದು. ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್ ಯಾವಾಗ ಬರುತ್ತೆ, n ಈಸ್ ಈಕ್ವಲ್ ಟು 1, n ಈಸ್ ಈಕ್ವಲ್ ಟು 0 ಆದಾಗ. ಅದೇ ರೀತಿಯಲ್ಲಿ ನಿಮಗೆ ಇನ್ನು ಇದು ನೋಡಿ, ಈ ಲೈನು ಇಲ್ಲೇನಾಗುತ್ತೆ, ಇದು V1 ಇದು V2 ಅಂತ ತೊಗೊಂಡ್ರೆ V1 ಈಸ್ ಈಕ್ವಲ್ ಟು V2 ಆಗುತ್ತೆ ಈ ಲೈನ್ ಮೇಲೆ. ಹಾಗಾಗಿ ಇದು ಯಾವ ಪ್ರಾಸೆಸಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸಲ್ಲಿ ಈ ಥರ ನೋಡ್ಬೋದು. V1 ಇದು 2 ಅಂತ ಕೇಳಿಕೊಂಡ್ರೆ ಇದು ಫಸ್ಟ್ ಸ್ಟೇಟು, ಈ ಸೆಕೆಂಡ್ ಸ್ಟೇಟ್ ಅಂತ ತೊಗೊಂಡ್ರೆ, ಇನ್ಷಿಯಲ್ಲು ಫೈನಲ್ ಅಂತ ತೊಗೊಂಡ್ರೆ V1 ಈಸ್ ಈಕ್ವಲ್ ಟು V2. ಸೇಮ್ ಲೈನಲ್ಲಿ V1 ಈಸ್ ಈಕ್ವಲ್ ಟು V2, ಇಲ್ಲಿ ಸೇಮ್ ಲೈನಲ್ಲಿ P1 ಈಸ್ ಈಕ್ವಲ್ ಟು P2. ಅಂದರೆ P1 ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟೇ P2 ಇರುತ್ತೆ, ಅಂದರೆ ಅದು ಕಾನ್ಸ್ಟೆಂಟ್ ಪ್ರೆಷರ್ ಪ್ರೊಸೆಸ್ಸು. V1 ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಅಂದರೆ V1 ಈಸ್ ಈಕ್ವಲ್ ಟು V2 ಆದರೆ ಇದು ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್. ಸೊ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್ ಯಾವುದಾಗುತ್ತೆ, n ಈಸ್ ಈಕ್ವಲ್ ಟು ಯಾವುದಿದು, ಗಾಮಾ. n ಈಸ್ ಈಕ್ವಲ್ ಟು ಇನ್ಫಿನಿಟಿ. ನಮಗೇನಾಗುತ್ತೆ, ಇದು ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಈಗ ಐಸೋಥರ್ಮಲ್ ಪ್ರಾಸೆಸ್. ಮೊದಲನೇದಾಗಿ ಐಸೋಥರ್ಮಲ್ ಪ್ರಾಸೆಸ್ಸಿನ ಕರು ಬರುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು. n ಈಸ್ ಈಕ್ವಲ್ ಟು 1 ಆಯಿತು ಅಂದರೆ ಐಸೋಥರ್ಮಲ್. ಸೊ ಇಲ್ಲೇನಾಯಿತು, n ಈಸ್ ಈಕ್ವಲ್ ಟು ಇದು ಪ್ರೆಷರ್ ಕಾನ್ಸ್ಟೆಂಟು, ಇಲ್ಲೇನು ಟೆಂಪರೇಚರ್ ಕಾನ್ಸ್ಟೆಂಟು, ಇಲ್ಲೇನು ವಾಲ್ಯೂಮ್ ಕಾನ್ಸ್ಟೆಂಟು. ಈಗ ಅದರ ಕೆಳಗಡೆ ಬರುವಂಥ ಪ್ರಾಸೆಸ್ ಏನಿರುತ್ತೆ, ಇದು n ಈಸ್ ಈಕ್ವಲ್ ಟು ಗಾಮಾ ಇರುತ್ತೆ. ಸೊ ಇಲ್ಲೇನು ಹೀಟ್ 0 ಆಗಿರುತ್ತೆ. ಕಾನ್ಸ್ಟೆಂಟ್ ಅಡಿಯಾಬೆಟಿಕ್ ಪ್ರಾಸೆಸಲ್ಲಿ ಹೀಟ್ 0 ಅಲ್ವಾ. ಸೊ ನಿಮಗೆ ಇದನ್ನೊಂದು ನೆನ್ಪಿಟ್ಕೊಳ್ಳಿ, ಸೀಕ್ವೆನ್ಸಲ್ಲಿ ಇದು ಭಾಳ ಇಂಪಾರ್ಟೆಂಟು. ಜಸ್ಟ್ ನೇಮಿಂಗ್ ಕೊಡ್ತಾನೆ. ಈ ಫಸ್ಟ್ ಕರ್ವ್ ಯಾವುದು, ಕಾನ್ಸ್ಟೆಂಟ್ ಪ್ರೆಷರ್, ನೆಕ್ಸ್ಟ್ ಯಾವುದು ಟೆಂಪರೇಚರ್, ನೆಕ್ಸ್ಟ್ ಯಾವುದು ಅಡಿಯಾಬೆಟಿಕ್, ಅದಾಗಿ ನಂತರ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್. ಸೊ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾನೆ, ಕರ್ವ್ ಕೊಟ್ಬಿಟ್ಟು ಕರ್ವ್ನ ನೇಮ್ ಮಾಡಿ ಅಂತಲೂ ಕೇಳ್ಬೋದು. ಹಾಗಾಗಿ ಇವೆಲ್ಲ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಬೇಕು. ಈಗ ನಿಮ್ಗೆ ಇನ್ನೊಂದು ಕೇಳ್ಬೋದು, ಏನು ಕಾನ್ಸ್ಟೆಂಟ್ ಇದು ಯಾವುದು, ಪಾಲಿಟ್ರೋಪಿಕ್ ಪ್ರಾಸೆಸ್. ಈ ಕರುಗಳಲ್ಲಿ ಪಾಲಿಟ್ರೋಪಿಕ್ ಪ್ರಾಸೆಸ್ ಎಲ್ಲಿ ಸರ್ ಇಂಡಿಕೇಟ್ ಮಾಡ್ಬೋದು ಅಂತ ಕೇಳಿದ್ರೆ ನಿಮಗೆ ಇದು ಒಂದು ನೆನಪಿರಲಿ. ಇಲ್ಲಿ ಫಸ್ಟ್ ಏನು ಮಾಡಿಬಿಡೋಣ, ಇದನ್ನು ಬರೆದುಬಿಡ್ತೀನಿ ನಾನು. ಪಾಲಿಟ್ರೋಪಿಕ್ ಪ್ರಾಸೆಸ್ಸು ಅದಾಗಿನ ನಂತರ ಅಡಿಯಾಬೆಟಿಕ್ ಪ್ರಾಸೆಸ್ ಬರುತ್ತೆ. ಸೊ n ಈಸ್ ಈಕ್ವಲ್ ಟು n ಆಯಿತು ಅಂದರೆ ಆಗ ಇದೇನು ಪಾಲಿಟ್ರೋಪಿಕ್ ಪ್ರಾಸೆಸ್. n ಈಸ್ ಈಕ್ವಲ್ ಟು ಗಾಮಾ ಆಯಿತು ಅಂದರೆ ಇದೇನು ಅಡಿಯಾಬೆಟಿಕ್ ಪ್ರಾಸೆಸ್. ಸೊ ನಿಮಗೆ ಫಸ್ಟು ಪಾಲಿಟ್ರೋಪಿಕ್ಕು, ನೆಕ್ಸ್ಟ್ ಟೆಂಪರೇಚರ್, ಆಮೇಲೆ ಪಾಲಿಟ್ರೋಪಿಕ್. ಫಸ್ಟು ಕಾನ್ಸ್ಟೆಂಟ್ ಪ್ರೆಷರ್ ಅಂದರೆ ಐಸೋಬಾರಿಕ್, ಐಸೋಥರ್ಮಲ್, ಪಾಲಿಟ್ರೋಪಿಕ್, ಅಡಿಯಾಬೆಟಿಕ್, ಆದಮೇಲೆ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್. ಓಕೆನಾ. ಸೊ ಈ ಕರ್ವ್ನು ನೀವು ನೆನ್ಪಿಟ್ಕೊಳ್ಬೇಕು, ಗ್ರಾಫ್ನೂ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಸಲ್ಲಿ ಎಂಟಿ ಗ್ರಾಫ್ ಕೊಡ್ತೀನಿ, ಎಲ್ಲ ಎನ್ ವ್ಯಾಲ್ಯೂಸ್ ಕೊಡಲ್ಲ, ಜಸ್ಟ್ ಇದನ್ನು ಕೊಟ್ಬಿಟ್ಟು ಹಿಂಗೆ ನೇಮ್ ಮಾಡ್ತಾನೆ, n ಈಸ್ ಈಕ್ವಲ್ ಟು ಇದೇನು ಅಥವಾ ಈ ಕರ್ವ್ ಯಾವುದು ಅಂತ ಕೇಳ್ತಾನೆ. ಸೊ ಫಸ್ಟ್ ಕರ್ವ್ ಪ್ರೆಷರು, ಟೆಂಪರೇಚರು, ಪಾಲಿಟ್ರೋಪಿಕ್ಕು, ಅಡಿಯಾಬೆಟಿಕ್ಕು, ಆದಮೇಲೆ ಕಾನ್ಸ್ಟೆಂಟ್ ವಾಲ್ಯೂಮ್. ಫಸ್ಟ್ ಪ್ರೆಷರು, ಆದಮೇಲೆ ಟೆಂಪರೇಚರು, ಅದಾಗಿನ ನಂತರ ಯಾವ್ದು ಬರುತ್ತೆ, ಪಾಲಿಟ್ರೋಪಿಕ್ಕು, ಆದಮೇಲೆ ಅಡಿಯಾಬೆಟಿಕ್ಕು, ಕೊನೆಗೆ ಕಾನ್ಸ್ಟೆಂಟ್ ವಾಲ್ಯೂಮ್. ಓಕೆ, ಈ ಒಂದು ಗ್ರಾಫ್ನ ನೆನ್ಪಿಟ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ. ನೆಕ್ಸ್ಟ್ ಪ್ರಶ್ನೆಗಿಂತ ಈ ಪ್ರಶ್ನೆಯಲ್ಲಿ n ಈಸ್ ಈಕ್ವಲ್ ಟು 1 ಆದಾಗ ನಮಗೆ ಬರೋದು ಕಾನ್ಸ್ಟೆಂಟ್ ಟೆಂಪರೇಚರ್ ಅಂದರೆ ಐಸೋಥರ್ಮಲ್ ಪ್ರಾಸೆಸ್ಸು. ಸೊ ಐಸೋಥರ್ಮಲ್ ಪ್ರಾಸೆಸ್ ಇದಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ನೋಡಿ, ಕೈನೆಟಿಕ್ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ಸ್ ಇನ್ ಟರ್ಮ್ಸ್ ಆಫ್ ಅಬ್ಸಲ್ಯೂಟ್ ಟೆಂಪರೇಚರ್ ಇಸ್ ಪ್ರಪೋರ್ಷನಲ್ ಟು. ಸೊ ನಿಮಗೆ ಮಾಲಿಕ್ಯೂಲ್ಸ್ ಕೇಸಲ್ಲಿ ಕೈನೆಟಿಕ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಸೊ ನಿಮಗೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನಿರುತ್ತೆ, ಕೆ ಈಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವಯರ್ ಆಗಿರುತ್ತೆ ಅಲ್ವಾ, ಹಾಫ್ ಎಮ್ ವಿ ಸ್ಕ್ವಯರ್. ಈಗ ಇದರಲ್ಲಿ ನಿಮಗೆ ವೆಲಾಸಿಟಿ, ಸೊ ಮಾಲಿಕ್ಯೂಲ್ಸ್ ಕೇಸಲ್ಲಿ ನಾವು ಹೋಗ್ತಾ ಇದ್ದೀವಿ, ಮಾಲಿಕ್ಯೂಲ್ಸ್ ಲೆವೆಲಲ್ಲಿ ಹೋಗ್ತಿದ್ದೀವಿ ಅಂದರೆ ಆರ್ ಎಮ್ ಎಸ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಈ ಆರ್ ಎಮ್ ಎಸ್ ವೆಲಾಸಿಟಿ ಈಕ್ವೇಷನ್ ನಿಮಗೆ ಗೊತ್ತಿರಬೇಕು. ಸೊ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿಯ ಫಾರ್ಮುಲಾ ಏನು ಬರುತ್ತಪ್ಪ ಅಂದರೆ 3RT ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್, ಇದೇನು ಸ್ಕ್ವೇರ್ ರೂಟಲ್ಲಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಆಗ್ಬೋದು. ಈಗ ನಾವೇನು ಮಾಡೋಣ, ಫಸ್ಟ್ ಈಕ್ವೇಷನ್ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಕೈನೆಟಿಕ್ ಎನರ್ಜಿ ಅಂತ ಕೇಸ್ ಬಂದಾಗ ಮಾಲಿಕ್ಯೂಲ್ಸ್ ಆಗಲಿ ಯಾವುದೇ ಆಗಲಿ ಅದಕ್ಕೆ ಕೈನೆಟಿಕ್ ಎನರ್ಜಿ ಈಕ್ವೇಷನ್ ನಾವು ಇದನ್ನೇ ಅಪ್ಲೈ ಮಾಡ್ತೀವಿ. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಸ್ಮಾಲ್ ಎಮ್ ಇಂಟು ಇ ವಿ, ಅಂದರೆ ಇದನ್ನು ನಾವು ಆರ್ ಎಮ್ ಎಸ್ ವೆಲಾಸಿಟಿನ ಅಪ್ಲೈ ಮಾಡ್ತಾಯಿದ್ದೀನಿ ಫಾರ್ಮುಲಾನ, ಅಂಡರ್ ರೂಟಲ್ಲಿ 3RT ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್, ಇದೇನು ಹೋಲ್ ಸ್ಕ್ವೇರ್, ಸ್ಕ್ವೇರ್ಗೆ ರೂಟ್ ಕ್ಯಾನ್ಸಲ್ ಆದ ನಮಗೇನು ಬರುತ್ತೆ, ಹಾಫ್ ಸ್ಮಾಲ್ ಎಮ್ ಇಂಟು 3RT ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್ ಆಗುತ್ತೆ. ಇಲ್ಲಿ ನೋಡಿ, ಸ್ಮಾಲ್ ಎಮ್ಮು ಈ ಎಮ್ಗೆ ಕನ್ಫ್ಯೂಷನ್ ಹಾಕ್ಕೊಬಿಡಿ, ಇದು ಮೋಲಾರ್ ಮಾಸ್ ಆಗುತ್ತೆ. ಕ್ಯಾಪಿಟಲ್ ಎಮ್ ಅಂದರೆ ಮೋಲಾರ್ ಮಾಸ್, ಇದೇನಿದು ಮೋಲಾರ್ ಮಾಸ್, ಮಾಲಿಕ್ಯೂಲ್ಸ್ ಲೆವೆಲಲ್ಲಿ ತೊಗೊಳ್ತಾ ಇದ್ವಿ, ಮೋಲಾರ್ ಮಾಸ್ ಇದು, ಮೋಲಾರ್ ಮಾಸ್. ಅದಾಗಿ ನಂತರ ಈ ಏನಿದೆಯಲ್ಲ ಇದು ಜಸ್ಟ್ ಎಮ್ ಮಾಸ್, ಇದು ಮಾಸ್ ಆಫ್ ದಿ ಸಬ್ಸ್ಟೆನ್ಸ್. ಈಗ ಇದರೊಳಗಡೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಕೆ ಇ ಈಕ್ವೇಷನ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಸ್ಮಾಲ್ ಎಮ್ ಇಂಟು 3RT ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್. ಸೊ ಇದರಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ಗೆ ನೀವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ ಅಂತ ನೋಡಿದ್ರೆ ಕೈನೆಟಿಕ್ ಎನರ್ಜಿ, ಸೊ ಮಾಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಮಾಸ್ಗೆ ಹಾಗೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ಗಿದೆ. ಸೊ ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನೋಡಿ ಆಪ್ಷನ್ಸಲ್ಲೆಲ್ಲ ಟೆಂಪರೇಚರ್ ಇದ್ದ ಕಾರಣದ ಕೈನೆಟಿಕ್ ಎನರ್ಜಿ ಟೆಂಪರೇಚರ್ಗೆ ರಿಲೇಷನ್ ಮಾಡಿದಾಗ, ಕೈನೆಟಿಕ್ ಎನರ್ಜಿಗೆ ಟೆಂಪರೇಚರ್ಗೆ ಯಾವ ಥರದ ರಿಲೇಷನ್ ಇದೆ ಅಂತ ನೋಡಿದಾಗ ಕೈನೆಟಿಕ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂದರೆ ನೇರವಾಗಿದೆ. ಅದೇ ಇನ್ ಕೇಸ್ ಕೆಳಗಡೆ ಇತ್ತು ಅಂದರೆ ಇಂಡೈರೆಕ್ಟ್ಲಿ ಅಂತ ತೊಗೊಳ್ತಾ, ಅಂದರೆ ಕೆ ಡೈರೆಕ್ಟ್ ಆಗಿರೋ ಕಾರಣದ ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ತೊಗೊಂಡೆ. ಇನ್ ಕೇಸ್ ನನಗೆ ಟೆಂಪರೇಚರ್ ಡಿನಾಮಿನೇಟರ್ ಇದ್ದಿದ್ರೆ ಆಗ ಕೈನೆಟಿಕ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ಬರ್ಕೊಳ್ತಾ ಇದ್ವಿ. ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಓದಬೇಕು, ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಓದಬೇಕು. ಬಟ್ ನಾವು ಇಲ್ಲಿ ಬರೆದಿರುವಂಥ ಈಕ್ವೇಷನಲ್ಲಿ ಟೆಂಪರೇಚರ್ ಯಾವ ಥರ ಇದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಹಾಗಾಗಿ ಕೈನೆಟಿಕ್ ಎನರ್ಜಿ ಏನಾಗಿದೆ, ಈ ಮೇಲ್ಗಡೆ ಈಕ್ವೇಷನಿಂದ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಆಗಿದೆ. ಸೊ ಆಪ್ಷನಲ್ಲಿ ನೋಡಿ ಇಲ್ಲೇನು ಕೇಳ್ತಾನೆ, ಕೈನೆಟಿಕ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ಸ್ of the molecules in terms of absolute temperature. So kinetic energy in terms of absolute temperature, ಹೀಗೆ ಟೆಂಪರೇಚರಲ್ಲಿ ಯಾವ ಥರ ಇದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಏನಾಗಿದೆ, ಈಸ್ ಪ್ರಪೋರ್ಷನಲ್ ಟು ಟೆಂಪರೇಚರ್ ಆಗಿದೆ, ಅಂದರೆ ಕೈನೆಟಿಕ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಆಪ್ಷನ್ ಎ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದೆ ನೋಡಿ. 2 kg of a substance receives 500 kilojoules of heat and undergoes a temperature change from 100 to 200. The average specific heat of a substance ಡ್ಯೂರಿಂಗ್ ದಿ ಪ್ರಾಸೆಸ್ ವಿಲ್ ಬಿ. ಸೊ ಇಲ್ಲೇನು ಕೇಳ್ತಾನೆ, ಸ್ಪೆಸಿಫಿಕ್ ಹೀಟ್ಗೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಈ ಕ್ವಶನಲ್ಲಿ ನಮ್ಗೆ ಏನು ಕೇಳಬೇಕು, ಏನು ಫೈಂಡ್ ಔಟ್ ಮಾಡಬೇಕು, ಸ್ಪೆಸಿಫಿಕ್ ಹೀಟ್ನ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು, ಸ್ಪೆಸಿಫಿಕ್ ಹೀಟ್. ಸೊ ಡಾಟಾದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಡಾಟಾನ ಬರ್ಕೊಳ್ಳಿ. ಯಾವಾಗೂ ಕ್ವಶನ್ಗೆ ಫಸ್ಟ್ ಡಾಟಾ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಬೇಕು ನಿಮಗೆ. ಸೊ ನೋಡಿ, 2 kg ಆಫ್ ಎ ಸಬ್ಸ್ಟೆನ್ಸ್. ಸೊ ಸಬ್ಸ್ಟೆನ್ಸಿನ ಮಾಸ್ ಕೊಟ್ಟಿದ್ದಾರೆ, ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಎಷ್ಟು 2 kg. ಆ ಒಂದು 2 kg ಸಬ್ಸ್ಟೆನ್ಸ್ ಎಷ್ಟು ಅಮೌಂಟ್ ಆಫ್ ಹೀಟ್ನ ರಿಸೀವ್ ಮಾಡ್ಕೊಳ್ತದೆ, 500 kilojoules ಆಫ್ ಅಷ್ಟು ಹೀಟ್ನ ರಿಸೀವ್ ಮಾಡ್ಕೊಳ್ತದೆ. ಕ್ಯೂ ಅಂದರೆ ಸಿಂಬಲ್, ಕ್ಯೂ ಅಂದರೆ ಹೀಟ್ ಅಲ್ವಾ. ಸೊ ಹೀಟ್ ಎಷ್ಟು ರಿಸೀವ್ ಮಾಡ್ಕೊಳ್ತದೆ, 500 kilojoules. ಆ್ಯಂಡ್ ಅಂಡರ್ಗೋಸ್ ಎ ಟೆಂಪರೇಚರ್ ಚೇಂಜ್. ಸೊ ಇಷ್ಟು ಅಮೌಂಟ್ ಆಫ್ ಹೀಟ್ನ ರಿಸೀವ್ ಮಾಡ್ಕೊಂಡಿದ್ದ ನಂತರ ಅದರ ಟೆಂಪರೇಚರ್ 100 ಡಿಗ್ರಿ ಇತ್ತು ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ. ರಿಸೀವ್ ಮಾಡ್ಕೊಂಡಿದ್ದ ನಂತರ ಅದರ ಟೆಂಪರೇಚರ್ ಬದಲಾವಣೆ ಆಗಿದೆ, ಎಷ್ಟಕ್ಕೆ, 200ಗೆ. ಸೊ ಮುಂಚೆ ಟೆಂಪರೇಚರ್ ಎಷ್ಟಿತ್ತು, ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು T1 ಅಂತ ತೊಗೊಂಡ್ರೆ ಅದು 100 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ರಿಸೀವ್ ಮಾಡ್ಕೊಂಡಿದ್ದ ನಂತರ ಟೆಂಪರೇಚರ್ ಎಷ್ಟಕ್ಕೆ ಚೇಂಜ್ ಆಯಿತು, ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 500 kilojoules ಆಫ್ ಅಷ್ಟು ಹೀಟ್ ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 100 ಇತ್ತು. ರಿಸೀವ್ ಮಾಡ್ಕೊಂಡಿದ್ದ ನಂತರ T2ಗೆ ಬದಲಾವಣೆ ಆಯಿತು, ಎಷ್ಟು ಟೆಂಪರೇಚರ್ಗೆ, 200 ಡಿಗ್ರಿ ಸೆಂಟಿಗ್ರೇಡ್. ಈಗ ನಮಗೆ ಆವ್ರೇಜ್ ಸ್ಪೆಸಿಫಿಕ್ ಹೀಟ್ ಅಂದರೆ ಸ್ಪೆಸಿಫಿಕ್ ಹೀಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಸಿ ಅಂದರೆ ಸ್ಪೆಸಿಫಿಕ್ ಹೀಟ್. ಇಲ್ಲಿ ನೋಡಿ, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮು, ಕಾನ್ಸ್ಟೆಂಟ್ ಪ್ರೆಷರ್ ಆ ಥರ ಏನು ಕೇಳ್ತಾರೆ, ಜಸ್ಟ್ ಸ್ಪೆಸಿಫಿಕ್ ಹೀಟ್ ಎಷ್ಟು ಅಂತ ಕೇಳ್ತಾನೆ. ಸೊ ಈ ಪ್ರಾಸೆಸ್ ನಡೆಯುವಾಗ ಸೊ ಆಪ್ಷನಲ್ಲಿ 5 kilojoules per kgನ 2.5 kg per kilojoule ಅಥವಾ 25 kilojoules per kg ಡಿಗ್ರಿ ಕೆಲ್ವಿನ ಅಥವಾ 30 ಡಿಗ್ರಿ 0 ಡಿಗ್ರಿನ ಅಂತ ಕೇಳ್ತಾನೆ. ಸೊ ಇಲ್ಲಿ ನಮಗೆ ಈಗ ನೋಡಿ ಟೆಂಪರೇಚರು, ಮಾಸು ಹಾಗೂ ಹೀಟ್ ಕೊಟ್ಟಿದ್ದಾರೆ. ಸೊ ನಮಗೆ ಇವು ಮೂರಕ್ಕೂ ರಿಲೇಷನ್ ಇರುವಂಥ ಫಾರ್ಮುಲಾ ಯಾವುದಂದರೆ ಕ್ಯೂ ಈಸ್ ಈಕ್ವಲ್ ಟು MC ಇಂಟು ಡೆಲ್ಟಾ ಟಿ. ಇಲ್ಲಿ ನೋಡಿ ನಿಮಗೆ
ಈಗ ಇಲ್ಲಿ ಟೆಂಪರೇಚರು ಡಿಗ್ರಿ ಸೆಂಟಿಗ್ರೇಟಲ್ಲಿದೆ, ಬಟ್ ಆಪ್ಷನ್ಸಲ್ಲಿ ಎಲ್ಲ ಕೆಲ್ವಿನ್ನಲ್ಲಿದೆ ಅಲ್ವಾ, ಕೆಲ್ವಿನ್ನಲ್ಲಿದೆ. ಸೊ ಇದನ್ನು ಡಿಗ್ರಿ ಸೆಂಟಿಗ್ರೇಟ್ನ ಕೆಲ್ವಿನಲ್ಲಿ ಕನ್ವರ್ಟ್ ಮಾಡಬೇಕಾ ಅನ್ನೋದು ಭಾಳ ಜನ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಬೀಳುತ್ತೆ. ಯಾವಾಗ ನಿಮಗೆ ಟೆಂಪರೇಚರ್ ಚೇಂಜ್ನ, ಡೆಲ್ಟಾ ಟಿ ಅಂದ್ರೇನು, ಟೆಂಪರೇಚರ್ ಚೇಂಜ್, ಡೆಲ್ಟಾ ಟಿ ಅಂದ್ರೇನು, ಟೆಂಪರೇಚರ್ ಚೇಂಜ್. ಸೊ ನಿಮ್ಗೆ ಯಾವಾಗ ಟೆಂಪರೇಚರ್ ಚೇಂಜ್ನ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಡೆಲ್ಟಾ ಟಿನ ಫೈಂಡ್ ಔಟ್ ಮಾಡ್ತಿರ್ತೀರಾ, ಆಗ ನೀವು ಡಿಗ್ರಿ ಸೆಂಟಿಗ್ರೇಟ್ ಇರೋದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡುವಂಥ ಅವಶ್ಯಕತೆ ಇರೋಲ್ಲ. ಓಕೆನಾ, ಡಿಗ್ರಿ ಸೆಂಟಿಗ್ರೇಟ್ ಇರೋಂಥ ವ್ಯಾಲ್ಯೂಸ್ನ ಕೆಲ್ವಿನಿಗೆ ಕನ್ವರ್ಟ್ ಮಾಡುವಂಥ ಅವಶ್ಯಕತೆ ಇರೋಲ್ಲ ಯಾವಾಗ ಚೇಂಜ್ ಇನ್ ಟೆಂಪರೇಚರ್ನ ಫೈಂಡ್ ಔಟ್ ಮಾಡುವಾಗ. ಓಕೆನಾ, ಅದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ 2 ವ್ಯಾಲ್ಯೂಸ್ ಕೊಟ್ಟಿದ್ದಾನೆ, ಡೆಲ್ಟಾ ಟಿ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಸೆಂಟಿಗ್ರೇಟಲ್ಲಿರೋದನ್ನು ಕೆಲ್ವಿನಲ್ಲಿ ಕನ್ವರ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಚೇಂಜ್ ಇನ್ ಟೆಂಪರೇಚರ್ನ ಫೈಂಡ್ ಔಟ್ ಮಾಡ್ತಾಯಿದ್ವಿ. ಸೊ ಚೇಂಜ್ ಇನ್ ಟೆಂಪರೇಚರ್ ಮಾಡ್ತಾ ಇದ್ದಾಗ ಡಿಗ್ರಿ ಸೆಂಟಿಗ್ರೇಟ್ ಇರೋದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡೋಕ್ಕೆ ಹೋಗಬೇಡಿ. ಏನು ವ್ಯಾಲ್ಯೂ ಬರುತ್ತೆ ಅದು ಡೈರೆಕ್ಟಾಗಿ ಕೆಲ್ವಿನಲ್ಲೇ ಬರ್ಕೊಳ್ಳಿ. ಹಾಗಿದ್ದಾಗ ನಾವೇನು ಬರಿಬೋದು ಈಗ, ದೇರ್ಫೋರ್ ಡೆಲ್ಟಾ T1 ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, T2 - T1 ಆಗುತ್ತೆ. ಸೊ T2 ಎಷ್ಟಿದೆ, 200 ಡಿಗ್ರಿ ಸೆಂಟಿಗ್ರೇಟ್ ಮೈನಸ್ ಇದೆಷ್ಟಿದೆ, 100 ಡಿಗ್ರಿ ಸೆಂಟಿಗ್ರೇಟ್. ಡೈರೆಕ್ಟಾಗಿ 100 ಅಂತ, 200 - 100 ಎಷ್ಟಾಯಿತು, 100 ಆಯಿತು, 100 ಡಿಗ್ರಿ ಸೆಂಟಿಗ್ರೇಟ್. ಸೊ ನಾನು ಹೇಳಿದ್ದೀನಲ್ಲ, ಸೆಂಟಿಗ್ರೇಟಲ್ಲಿರೋದನ್ನ ನಿಮಗೆ ಚೇಂಜ್ ಇನ್ ಟೆಂಪರೇಚರ್ ಮಾಡುವಾಗ ಸೆಂಟಿಗ್ರೇಟಲ್ಲಿರೋದನ್ನ ಕೆಲ್ವಿನಿಗೆ ಕನ್ವರ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಅಂದರೆ +273 ಆ್ಯಡ್ ಮಾಡಿಬಿಟ್ಟು ಕೆಲ್ವಿನಿಗೆ ಕನ್ವರ್ಟ್ ಮಾಡ್ತೀವಲ್ಲ, ಅದು ಬೇಡ ಅಂತಿರೋದು. ಹಾಗಿದ್ದಾಗ ಕೊನೆಗೆ ನನಗೇನು ವ್ಯಾಲ್ಯೂ ಬರುತ್ತೆ ಆ ವ್ಯಾಲ್ಯೂಗೆ ಯೂನಿಟ್ ಏನು ಬರೀಬೇಕು ಅಂತ ಕೇಳಿದ್ರೆ ಅದನ್ನು ಕೆಲ್ವಿನಾಗಿ ಬರ್ಕೊಳ್ಳಿ. ಸೆಂಟಿಗ್ರೇಟ್ ಇರೋದನ್ನು ನೀವು ಕೆಲ್ವಿನಾಗಿ ಬರ್ಕೊಳ್ಬೋದು, ಬಟ್ ಏನು ಚೇಂಜ್ ಮಾಡ್ಕೊಳ್ತಿರ್ತಾರಲ್ಲ ಅದಕ್ಕೆ ಈ ಒಂದು 100 ಡಿಗ್ರಿ ಸೆಂಟಿಗ್ರೇಟ್ ವ್ಯಾಲ್ಯೂಸ್ಗೆ ಸೆಂಟಿಗ್ರೇಟಿಂದ ಕೆಲ್ವಿನ್ ಮಾಡೋ ಅವಶ್ಯಕತೆ ಇಲ್ಲ. 100 ಡಿಗ್ರಿಗೆ 100 + 273 200 + 273 ಮಾಡಿ ಕೆಲ್ವಿನಿಗೆ ಕನ್ವರ್ಟ್ ಮಾಡ್ತಿದ್ವಿ, ಅದು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಚೇಂಜ್ ಇನ್ ಟೆಂಪರೇಚರ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಇಲ್ಲಿ T1 T2 ಕೊಟ್ಟಿದ್ದಾನೆ, ಚೇಂಜ್ ಇನ್ ಟೆಂಪರೇಚರ್ ಮಾಡ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಾವು ಸೆಂಟಿಗ್ರೇಟಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂಸ್ನ ಕೆಲ್ವಿನಿಗೆ ಬರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಫೈನಲ್ ಆಗಿ ಏನು ಆನ್ಸರ್ ಬಂದಿರುತ್ತೆ ಅದಕ್ಕೆ ನೀವು ಕೆಲ್ವಿನ್ನ ಅಟ್ಯಾಚ್ ಮಾಡ್ಬೋದು. ಸೊ ಇದೊಂದು ಗಮನದಲ್ಲಿರಲಿ. ಈಗ ದೇರ್ಫೋರ್ ನಮಗೇನು ಬೇಕು, QC ಬೇಕು. ಇಲ್ಲಿ ಸ್ಪೆಸಿಫಿಕ್ ಇಟ್ಟಿದೆ ನೋಡಿ, C ಈಸ್ ಈಕ್ವಲ್ ಟು ಏನಾಗುತ್ತೆ, Q ಡಿವೈಡೆಡ್ ಬೈ M ಇಂಟು ಡೆಲ್ಟಾ ಟಿ ಆಗುತ್ತೆ. ಸೊ Q ಎಷ್ಟು ಕೊಟ್ಟಿದ್ದಾರೆ ಡಾಟಾದಲ್ಲಿ, Q 500 ಕಿಲೋ ಜೌಲ್ಸ್ ಕೊಟ್ಟಿದ್ದಾರೆ, 500. ಮಾಸ್ ಎಷ್ಟು ಕೊಟ್ಟಿದ್ದಾರೆ, 2. ಟೆಂಪರೇಚರ್ ಚೇಂಜ್ ಎಷ್ಟು ಬಂದಿದೆ, 100. ಸೊ ಇಲ್ಲಿ 100 1s 100 5s. ಸೊ ಎಷ್ಟಾಯ್ತು ನನಗೆ C, ದೇರ್ಫೋರ್ C ಈಸ್ ಈಕ್ವಲ್ ಟು 5/2. 5ರಲ್ಲಿ ಅರ್ಧ ಅಂದರೆ ಎಷ್ಟಾಯಿತು, 2.5 ಆಯಿತು. ಈಗ ಯೂನಿಟ್. ಸೊ ನೋಡಿ ಯೂನಿಟ್ ಬರ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಕ್ಯೂ ಏನು ಕೊಟ್ಟಿದ್ದಾರೆ, ಕಿಲೋ ಜೌಲ್ಸಲ್ಲಿ. ಸೊ ಏನು ಬರಬೇಕು, ಕಿಲೋ ಜೌಲ್ಸ್. ಕೆಳಗಡೆ ಮಾಸ್ ಏನಲ್ಲಿದೆ, KGಯಲ್ಲಿದೆ, KG. ಇನ್ನು ಡೆಲ್ಟಾ ಟಿ ಟೆಂಪರೇಚರ್ ಚೇಂಜ್ ನಾನು ಸೆಂಟಿಗ್ರೇಟಲ್ಲೇ ಬರುತ್ತೆ ಫೈನಲ್ ಆಗಿ, ಬಟ್ ನನಗೆ ಆನ್ಸರಲ್ಲಿ ಕೆಲ್ವಿನ್ ಕೊಟ್ಟಿರೋ ಕಾರಣದ ಕೆಲ್ವಿನಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ಕೆಲ್ವಿನ್, ಯಾಕಂದರೆ ಇಲ್ಲಿ ಡೆಲ್ಟಾ ಟಿ ಇದೆ, ಡೆಲ್ಟಾ ಟಿನ ನಾನು ಕೆಲ್ವಿನಾಗಿ ಬರ್ಕೊಂಡ್ರೆ ಆವಾಗ ಯಾವುದೋ ಒಂದು ಆಪ್ಷನ್ ಕಾಣುತ್ತೆ. ಸೊ ಕಿಲೋ ಜೌಲ್ ಪರ್ KG ಕೆಲ್ವಿನ್, ಇದನ್ನು ನಾವು ಈ ರೀತಿಯಲ್ಲಿ ಕೂಡ ಬರಿಬೋದು. ಕಿಲೋ ಜೌಲ್ ಪರ್ KG ಪರ್ ಕೆಲ್ವಿನ್ ಅಂದರೆ ಈ ರೀತಿಯಲ್ಲಿ ಕಿಲೋ ಜೌಲ್ ಪರ್ KG ಪರ್ ಕೆಲ್ವಿನ್ ಅಂತಲೂ ಬರ್ಕೊಳ್ಬೋದು. ಸೊ ಹಾಗಾಗಿ ಇದಕ್ಕೆ ಉತ್ತರ ಏನಾಯಿತು, 2.5 ಕಿಲೋ ಜೌಲ್ ಪರ್ KG ಕೆಲ್ವಿನ್ ಆಯಿತು. 2.5 ಎಲ್ಲಿದೆ, ಇಲ್ಲಿದೆ. ಇದು ನೋಡಿ, ಇದು 2.5 ಇರಬೇಕು, 25 ಅಲ್ಲ, 2.5 ಕಿಲೋ ಜೌಲ್ ಪರ್ KG ಕೆಲ್ವಿನ್. ಆಪ್ಷನ್ C ಪ್ರಶ್ನೆಗೆ ಉತ್ತರ ಆಗುತ್ತೆ. ಇದು ಮಿಸ್ಟೇಕ್ ಆಗಿರಬೇಕು, ಡಾಟ್ ಮಿಸ್ ಆಗಿದೆ ಇಲ್ಲಿ. 2.5 ಕಿಲೋ ಜೌಲ್ ಪರ್ KG ಕೆಲ್ವಿನ್ ಉತ್ತರ ಆಗುತ್ತೆ. ಸೊ ಆಪ್ಷನ್ C ಪ್ರಶ್ನೆಗೆ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಲಾಸ್ಟ್ ಪ್ರಶ್ನೆನೂ ಅಂತ ಅನ್ಬೋದು. ಇನ್ ಥರ್ಮೋಡೈನಮಿಕ್ಸ್, ಸೊ ಥರ್ಮೋಡೈನಮಿಕ್ಸಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಅಂದರೆ ಈ ಥರ್ಮೋಡೈನಮಿಕ್ಸಲ್ಲಿ ಈ ಕೆಳಗಡೆ ಕೊಟ್ಟಿರುವಂಥ ಆಪ್ಷನ್ಸ್ ಏನಿದೆಲ್ಲ ಇವುಗಳಲ್ಲಿ ಯಾವುದು ಕರೆಕ್ಟು ಅಂತ ಕೇಳ್ತಾನೆ. ಸೊ 4 ಸ್ಟೇಟ್ಮೆಂಟ್ಸ್ ಇದೆ. ಸೊ 4 ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಕರೆಕ್ಟ್, ADನ ಇದಾ, ಅಥವಾ A ಮತ್ತು ಬಿನ, ಅಥವಾ C ಮತ್ತು Dನ, ಅಥವಾ B ಮತ್ತು Cನ ಅಂತ ಕೇಳ್ತಾನೆ. ಸೊ ಫ್ಯಾಕ್ಚುಯಲ್ ಥಿಂಗ್ಸ್ನ ತಿಳ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ. ಸೊ ವರ್ಕು ಪಾತ್ ನೋಡಿ, ಫಸ್ಟ್ ಆಪ್ಷನ್ ಏನಿದೆ, ವರ್ಕ್ ಈಸ್ ಎ ಪಾತ್ ಇಂಡಿಪೆಂಡೆಂಟ್ ಫಂಕ್ಷನ್, ವರ್ಕ್ ಈಸ್ ಎ ಪಾತ್ ಡಿಪೆಂಡೆಂಟ್ ಫಂಕ್ಷನ್, ವರ್ಕ್ ಈಸ್ ಎ ಏರಿಯಾ ಅಂಡರ್ ದಿ ಕರ್ವ್ ಇನ್ ಎ PV ಡಯಾಗ್ರಾಮ್. PV ಡಯಾಗ್ರಾಮ್ ಏನು ಡ್ರಾ ಮಾಡ್ತೀವಿ, ಆ PV ಡಯಾಗ್ರಾಮ್ನ ಏರಿಯಾ ಏನು ಸಿಗುತ್ತೆ ಅದು ಏನು ವರ್ಕಾ ಅಂತ ಕೇಳ್ತಾನೆ. ವರ್ಕ್ ಈಸ್ ಏರಿಯಾ ಅಂಡರ್ ದಿ PV ಡಯಾಗ್ರಾಮ್. ಆದಮೇಲೆ ವರ್ಕ್ ಆ್ಯಂಡ್ ಹೀಟ್ ಬಂದು ಕಂಪ್ಲೀಟ್ಲಿ ಇಂಟರ್ಚೇಂಜಬಲ್ ಅಂತ ಕೇಳ್ತಾನೆ. ಸೊ ಇವುಗಳಲ್ಲಿ ನಮಗೆ ಫ್ಯಾಕ್ಚುಯಲ್ ಥಿಂಗ್ಸ್ನ ತಿಳ್ಕೊಂಡ್ರೆ ಈಸಿಯಾಗಿ ಈ ಪರ್ಟಿಕ್ಯುಲರ್ ಕ್ವಶನ್ನ ಆನ್ಸರ್ ಮಾಡ್ಕೊಳ್ಬೋದು. ಸೊ ಹೇಳ್ಕೊತ ಹೋಗ್ತೀನಿ ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಮೊದಲನೇದಾಗಿ ಹೀಟು ಮತ್ತು ವರ್ಕ್ಗೆ ಬರ್ತಾ ಇದ್ದೀನಿ. ಸೊ ಹೀಟು ಮತ್ತು ವರ್ಕ್, ಹೀಟ್ ಆ್ಯಂಡ್ ವರ್ಕ್ ಇವೇನಾಗ್ತವೆ ಅಂದರೆ ಹೀಟ್ ಆ್ಯಂಡ್ ವರ್ಕ್ ಆರ್
ಪಾಯಿಂಟ್ ಫಂಕ್ಷನ್ಸ್ ಅಂತ ಹೇಳಲ್ಲ ನಾವು, ಇವೆರಡನ್ನ ಏನಂತ ಹೇಳ್ತೀವಿ, ಪಾತ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಇವೆರಡೇನು ಪಾತ್ ಫಂಕ್ಷನ್ಸ್, ಹೀಟ್ ಆ್ಯಂಡ್ ವರ್ಕ್ ಆರ್ ಪಾತ್ ಫಂಕ್ಷನ್ಸ್. ಎಕ್ಸಾಮಲ್ಲಿ ಕೇಳ್ತಾನೆ, ಹೀಟು ಮತ್ತು ವರ್ಕ್ ಇವೆರಡು ಏನು ಪಾತ್ ಫಂಕ್ಷನ್ಸ್ ಆಗಿರುತ್ತೆ. ಸೊ ಹಾಗಿದ್ದಾಗ ನಾವೇನಂತ ಹೇಳ್ಬೋದು, ಹೀಟ್ ಈಸ್ ಎ ಡಿಪೆಂಡೆಂಟ್ ಆಫ್ ಪಾತ್, ಹೀಟ್ ಈಸ್ ಎ ಪಾತ್ ಡಿಪೆಂಡೆಂಟ್ ಫಂಕ್ಷನ್, ವರ್ಕ್ ಈಸ್ ಎ ಪಾತ್ ಡಿಪೆಂಡೆಂಟ್ ಫಂಕ್ಷನ್ ಅಂತ ಹೇಳ್ಬೋದು. ಹೀಟು ಮತ್ತು ವರ್ಕ್ ಇವೆರಡೇನು ಪಾತ್ ಫಂಕ್ಷನ್ಸ್, ಅಂದರೆ ಇವೆರಡು ಡಿಪೆಂಡೆಂಟ್ ಆಫ್ ಪಾತ್ ಫಂಕ್ಷನ್ಸ್ ಆಗಿರುತ್ತೆ ಅಥವಾ ಪಾತ್ ಡಿಪೆಂಡೆಂಟ್ ಫಂಕ್ಷನ್ಸ್ ಆಗಿರುತ್ತೆ. ಸೊ ನಾವು ಅಲ್ಲಿ ನೋಡಿದ್ವಿ, ಇಂಟರ್ನಲ್ ಈಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್. ಅದೇ ಥರನೇ ಹೀಟ್ ಈಸ್ ಎ ಪಾತ್ ಡಿಪೆಂಡೆಂಟ್, ಅಂದರೆ ಪಾತ್ ಮೇಲೆ ಡಿಪೆಂಡೆಂಟ್ ಆಗುವಂಥ ಒಂದು ಫಂಕ್ಷನ್. ಹೀಟ್ ಈಸ್ ಎ ಪಾತ್ ಡಿಪೆಂಡೆಂಟ್ ಫಂಕ್ಷನ್, ವರ್ಕ್ ಈಸ್ ಎ ಪಾತ್ ಡಿಪೆಂಡೆಂಟ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಹೀಟು ಮತ್ತು ವರ್ಕು ಏನು ಮ್ಯೂಚುವಲಿ ಕನ್ವರ್ಟಬಲ್ ಮ್ಯೂಚುವಲಿ ಇಂಟರ್ಚೇಂಜಬಲ್ ಅಲ್ಲ ಅಂತ ಕೇಳಬೇಕು. ಸೊ ನಮ್ಮ ಹತ್ರ ಇಲ್ಲಿ ನೋಡಿ, ಹೀಟು ಮತ್ತು ವರ್ಕ್ ಅಲ್ವಾ, ಹೀಟ್ನ ನಾನು ಕ್ಯೂ ಅಂತ ತೊಗೊಳ್ತೀನಿ, ವರ್ಕ್ನ ನಾನು ಡಬ್ಲ್ಯೂ ಅಂತ ತೊಗೊಳ್ತೇನೆ. ಸೊ ನಮ್ಮ ಹತ್ರ ಏನು ವರ್ಕ್ ಇರುತ್ತೆ ಅದನ್ನು ನಾನು ಕಂಪ್ಲೀಟಾಗಿ ಹೀಟಾಗಿ ಕನ್ವರ್ಟ್ ಮಾಡ್ಬೋದು. ನನ್ನ ಹತ್ರ ಇರುವಂಥ ಕಂಪ್ಲೀಟ್ ಕೆಲಸನ ಎಷ್ಟು ಅಮೌಂಟ್ ಆಫ್ ವರ್ಕ್ ಇರುತ್ತೋ ಅಷ್ಟು ಅಮೌಂಟ್ ಆಫ್ ವರ್ಕ್ನ ಹೀಟಾಗಿ ಕನ್ವರ್ಟ್ ಮಾಡ್ಬೋದು. ಅಂದರೆ ಲಾಸ್ ಇಲ್ಲ, ಇದರಲ್ಲಿ ನೋ ಲಾಸ್ ಆಗುತ್ತೆ. ಕಂಪ್ಲೀಟಾಗಿ ಎಷ್ಟು ವರ್ಕ್ ಇರುತ್ತೋ ಅಷ್ಟೂ ನಾನು ಹೀಟಾಗಿ ಕನ್ವರ್ಟ್ ಮಾಡ್ಬೋದು. ಆದರೆ ಎಷ್ಟು ಅಮೌಂಟ್ ಆಫ್ ಹೀಟ್ ಇರುತ್ತೋ ಅಷ್ಟನ್ನು ನಾನು ವರ್ಕಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ, ಯಾಕಂದರೆ ಲಾಸ್ ಇರುತ್ತೆ. ಸೊ ಇಲ್ಲಿ ನೀವೇನನ್ಬೋದು ಅಂದರೆ, ವರ್ಕ್ನ ನಾನು ಕಂಪ್ಲೀಟಾಗಿ ಹೀಟಾಗಿ ಕನ್ವರ್ಟ್ ಮಾಡ್ಬೋದು, ಆದರೆ ಹೀಟನ್ನ ಕಂಪ್ಲೀಟಾಗಿ ವರ್ಕ್ನ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದಕ್ಕೊಂದು ಕಂಪ್ಲೀಟಾಗಿ ಇಂಟರ್ಚೇಂಜಬಲ್ ಅಲ್ಲ. ವರ್ಕ್ನ ನಾನು ಕಂಪ್ಲೀಟಾಗಿ ಹೀಟ್ನ ಮಾಡ್ಬೋದು ಅಥವಾ ಹೀಟ್ನ ಕಂಪ್ಲೀಟಾಗಿ ವರ್ಕ್ನ ಮಾಡ್ಬೋದು, ಅಂದರೆ ಅವೆರಡು ಇಂಟರ್ಚೇಂಜಬಲ್ ಆಗಿಬಿಡ್ತಿತ್ತು. ಬಟ್ ಇಲ್ಲಿ ಏನಾಗ್ತಿದೆ, ವರ್ಕ್ನ ಕಂಪ್ಲೀಟಾಗಿ ಹೀಟಾಗಿ ಕನ್ವರ್ಟ್ ಮಾಡ್ಬೋದು, ಆದರೆ ಕಂಪ್ಲೀಟ್ ಹೀಟನ್ನ ವರ್ಕಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅನ್ನೋದು ಫ್ಯಾಕ್ಚುಯಲ್ ಥಿಂಗ್ಸ್. ಹಾಗಾಗಿ ಇಲ್ಲಿ ಏನಂತ ಹೇಳ್ಬೋದು, ಹೀಟ್ ಆ್ಯಂಡ್ ವರ್ಕು ಕಂಪ್ಲೀಟಾಗಿ ಇಂಟರ್ಚೇಂಜಬಲ್ ಅಲ್ಲ. ಈಗ ಎನ ಬಿ ಆಗಿ ಮಾಡ್ಬೋದು, ಬಿನ ಎ ಆಗಿ ಮಾಡ್ಬೋದು, ಅಂದರೆ ಇವೆರಡು ಏನಾಗುತ್ತೆ, ಇಂಟರ್ಚೇಂಜಬಲ್ ಆಗುತ್ತೆ. ಆದರೆ ನಮ್ಮ ಕೇಸ್ ಏನಾಗಿದೆ, ಎನ ಬಿ ಆಗಿ ಮಾಡ್ಬೋದು, ಆದರೆ ಬಿನ ಎ ಆಗಿ ಮಾಡೋಕ್ಕಾಗಲ್ಲ. ಇವೆರಡು ಏನಾಗ್ತದೆ, ಆಗ ಇಂಟರ್ಚೇಂಜಬಲ್ ಆಗಲ್ಲ. ಸೊ ಅದೇ ಥರನೇ ವರ್ಕ್ನ ನಾನು ಕಂಪ್ಲೀಟಾಗಿ ಹೀಟಾಗಿ ಕನ್ವರ್ಟ್ ಮಾಡ್ಬೋದು, ಆದರೆ ಹೀಟನ್ನ ಕಂಪ್ಲೀಟಾಗಿ ವರ್ಕಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವೆರಡು ಒಂದಕ್ಕೊಂದು ಇಂಟರ್ಚೇಂಜಬಲ್ ಆಗಲ್ಲ. ಸೊ ಇಲ್ಲಿ ನೋಡಿ, ವರ್ಕು ಮತ್ತು ಹೀಟು ಎನರ್ಜಿ ಏನಿದ್ದಾವೆ, ವರ್ಕ್ ಮತ್ತು ಹೀಟ್ ಎನರ್ಜಿ ಏನಿದ್ದಾವೆ, ಇವೆರಡು ಕಂಪ್ಲೀಟಾಗಿ ಇಂಟರ್ಚೇಂಜಬಲ್ ಅಂತಿದ್ದಾನೆ. ಕಂಪ್ಲೀಟಾಗಿ ಇಂಟರ್ಚೇಂಜ್ ಮಾಡ್ಬೋದಾ, ವರ್ಕ್ನ ಏನೋ ಹೀಟಾಗಿ ಕನ್ವರ್ಟ್ ಮಾಡ್ಬೋದು, ಆದರೆ ಹೀಟ್ ಒಂದು ವರ್ಕಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಸೊ ಆಪ್ಷನ್ ಡಿ ಏನಾಗೋಗುತ್ತೆ, ತಪ್ಪಾಗೋಗುತ್ತೆ. ಮೊದಲನೇ ಆಪ್ಷನ್ ಏನಿತ್ತು, ಹೀಟು ಮತ್ತು ವರ್ಕು ಪಾತ್ ಫಂಕ್ಷನ್ಸ್ ಅಂತ ಹೇಳಿದೆ. ಸೊ ಹೀಟ್ ಬಂದು ಪಾತ್ ಡಿಪೆಂಡೆಂಟ್ ಫಂಕ್ಷನು, ವರ್ಕ್ನು ಪಾತ್ ಡಿಪೆಂಡೆಂಟ್ ಫಂಕ್ಷನು. ಇಲ್ಲಿ ಆಪ್ಷನ್ ಏನು ನೋಡಿ, ವರ್ಕ್ ಈಸ್ ಎ ಪಾತ್ ಇಂಡಿಪೆಂಡೆಂಟ್ ಫಂಕ್ಷನ್ ಅಂತ ಹೇಳಿದ್ದಾನೆ. ವರ್ಕು ಮತ್ತು ಹೀಟ್ ಏನಾಗಿದೆ, ಎರಡು ಪಾತ್ ಡಿಪೆಂಡೆಂಟ್ ಫಂಕ್ಷನ್ಸ್ ಆಗಿದೆ. ಸೊ ಫಸ್ಟ್ ಆಪ್ಷನ್ ಏನಾಯಿತು, ಪಾತ್ ಇಂಡಿಪೆಂಡೆಂಟ್ ಫಂಕ್ಷನ್ ಅಂತ ಹೇಳಿದ್ದಾನೆ. ಪಾತ್ ಏನಾಗಿರಬೇಕು, ಡಿಪೆಂಡೆಂಟ್ ಫಂಕ್ಷನ್, ವರ್ಕ್ ಈಸ್ ಎ ಪಾತ್ ಡಿಪೆಂಡೆಂಟ್ ಫಂಕ್ಷನ್ ಆಗಿರಬೇಕು. ಸೊ ಆಪ್ಷನ್ನೇ ಎಲಿಮಿನೇಟ್ ಮಾಡಿ. ಆಪ್ಷನ್ ಬಿ ನೋಡಿ, ವರ್ಕ್ ಈಸ್ ಎ ಪಾತ್ ಡಿಪೆಂಡೆಂಟ್ ಫಂಕ್ಷನ್. ನಾನು ಹೇಳಿದ್ನಲ್ಲ, ವರ್ಕು ಮತ್ತು ಹೀಟು ಪಾತ್ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗಾಗಿ ವರ್ಕ್ ಪಾತ್ ಡಿಪೆಂಡೆಂಟ್ ಫಂಕ್ಷನ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಯಿತು. ಇನ್ನು ಮೂರನೇ ಆಪ್ಷನ್ ನೋಡೋಣ. ಸೊ ಪಿ ವಿ ಡಯಾಗ್ರಾಮ್ ಡ್ರಾ ಮಾಡ್ತೀವಿ. ಯಾವುದು ಇದು ಪಿ, ಇದು ವಿ, ಇದು ಪಿ ಆ್ಯಕ್ಸಿಸು, ಇದು ವಿ ಆ್ಯಕ್ಸಿಸ್ ಅಂತ ತೊಗೊಳ್ತೀನಿ. ಸೊ ನಾನೇನು ಪಿ ವಿ ಡಯಾಗ್ರಾಮಲ್ಲಿ ಕರ್ವ್ನ ಯಾವುದೇ ಒಂದು ಡ್ರಾ ಮಾಡಿದೆ ಅಂತ ಇಟ್ಕೊಳ್ಳಿ, ಇದು ಫಸ್ಟ್ ಸ್ಟೇಟು, ಸೆಕೆಂಡ್ ಸ್ಟೇಟ್. ಸೊ ಈ ಪಿ ವಿ ಡಯಾಗ್ರಾಮ್ನಲ್ಲಿ ಈ ಕರ್ವಿನ ಏರಿಯಾ ನಮಗೇನು ಸಿಗುತ್ತೆ ಅಂತ ಕೇಳ್ತಾನೆ. ಕರ್ವ್ ಕೆಳಗಿರುವಂಥ ಏರಿಯಾ ಡ್ರಾ ಮಾಡಿದಾಗ, ಅಂದರೆ ಈ ಥರ. ಸೊ ಏರಿಯಾ ಅಂಡರ್ ದಿಸ್ ಕರ್ವ್, ಏರಿಯಾ ಅಂಡರ್ ದಿ ಪಿ ವಿ ಕರ್ವ್, ಏರಿಯಾ ಅಂಡರ್ ದಿಸ್ ಕರ್ವ್ ಏನು ಸಿಗುತ್ತೆ ಅಂತ ಕೇಳಿದ್ರೆ, ಏರಿಯಾ ಅಂಡರ್ ಪಿ ವಿ ಡಯಾಗ್ರಾಮ್ ಏನು ಸಿಗುತ್ತೆ ಅಂದರೆ ವರ್ಕ್ ಡನ್ ಸಿಗುತ್ತೆ ಅಂತ ಹೇಳಬೇಕು, ವರ್ಕ್ ಡನ್. ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಪಾಯಿಂಟನ್ನು ನಿಮ್ಗೆ ಹೇಳಬೇಕು, ಏರಿಯಾ ಅಂಡರ್ ಪಿ ವಿ ಡಯಾಗ್ರಾಮ್ ಆಯಿತು, ಅದೇ ಥರನೇ ಏರಿಯಾ ಅಂಡರ್. ಸೊ ಇನ್ನೊಂದು ಕರ್ವ್ ಇದೆ ನಿಮ್ಗೆ, ಯಾವುದಂದರೆ ಟೆಂಪರೇಚರ್ ವರ್ಸಸ್ ಎಂಟ್ರೋಪಿ ಕರ್ವ್. ಸೊ ಟೆಂಪರೇಚರ್ ವರ್ಸಸ್ ಎಂಟ್ರೋಪಿ ಕರ್ವಲ್ಲಿ ಕೂಡ, ಟೆಂಪರೇಚರ್ ವರ್ಸಸ್ ಎಂಟ್ರೋಪಿ ಪ್ಲಾಟ್ ಮಾಡಿದಾಗ ನಿಮ್ಗೆ ಯಾವುದಾದ್ರೂ ಒಂದು ಕರ್ವ್ ಸಿಗುತ್ತಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನಗೆ ಈ ಥರ ಕರ್ವ್ ಸಿಕ್ತಂತ ಇಟ್ಕೊಳ್ಳಿ. ಸೊ ಇದು ಫಸ್ಟ್ ಸ್ಟೇಟು, ಸೆಕೆಂಡ್ ಸ್ಟೇಟು. ಸೊ ಏರಿಯಾ ಅಂಡರ್ ದಿಸ್ ಕರ್ವ್ ಇನ್ ಟೆಂಪರೇಚರ್ ವರ್ಸಸ್ ಎಂಟ್ರೋಪಿ ಪ್ಲಾಟ್ ಮಾಡಿದಾಗ ಏರಿಯಾ ಅಂಡರ್ ದಿಸ್ ಕರ್ವ್ ಏನು ಸಿಗುತ್ತೆ ಅಂತ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಏರಿಯಾ ಅಂಡರ್ ದಿಸ್ ಕರ್ವ್ ನಮ್ಗೆ ಏನು ಸಿಗುತ್ತೆ ಅಂದರೆ ಹೀಟ್ ಸಿಗುತ್ತೆ. ಏನು ಸಿಗುತ್ತೆ, ಹೀಟ್. ಇಲ್ಲಿ ಹೀಟ್ ಸಿಗುತ್ತೆ, ಇಲ್ಲೇನು ಸಿಗುತ್ತೆ, ವರ್ಕ್ ಡನ್ ಸಿಗುತ್ತೆ. ಸೊ ಏರಿಯಾ ಅಂಡರ್ ಪಿ ವಿ ಡಯಾಗ್ರಾಮು ವರ್ಕ್ ಡನ್ನು, ಏರಿಯಾ ಅಂಡರ್ ಟಿ ಎಸ್ ಡಯಾಗ್ರಾಮು ಹೀಟ್. ಓಕೆ. ಸೊ ಹಾಗಾಗಿ ಈಗ ಇಲ್ಲಿ ಪ್ರಶ್ನೆನಲ್ಲಿ ಬಂದಾಗ
ಇಲ್ಲೇನು ಕೇಳ್ತಾನೆ, ವರ್ಕ್ ಈಸ್ ಏರಿಯಾ ಅಂಡರ್ ದಿ ಕರ್ವ್ ಇನ್ ಎ ಪಿ ವಿ ಡಯಾಗ್ರಾಮ್. ಸೊ ಪಿ ವಿ ಡಯಾಗ್ರಾಮಿನ ಕರ್ವ್ ಕೆಳಗಡೆ ನಮಗೇನು ಸಿಗುತ್ತೆ, ವರ್ಕ್ ಸಿಗುತ್ತೆ. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ, ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಆಪ್ಷನ್ ಬಿ ಮತ್ತು ಸಿ ಕರೆಕ್ಟ್ ಸ್ಟೇಟ್ಮೆಂಟ್ಸು ನಮ್ಮ ಥರ್ಮೋಡೈನಮಿಕ್ಸಲ್ಲಿ. ಸೊ ಆಪ್ಷನ್ ಬಿ ಮತ್ತು ಸಿ ಎಲ್ಲಿದೆ, ಆಪ್ಷನ್ ಡಿ ಎಲ್ಲಿದೆ, ಹಾಗಾಗಿ ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಎಲ್ಲ ಪಾಯಿಂಟ್ಸು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗಿರುತ್ತೆ, ಇವೆಲ್ಲವೂ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇಷ್ಟೇನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಕೋರ್ಸ್ ಇರುತ್ತೆ JEE ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಕಲ್ಗೆ. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಇದನ್ನು. ಸೊ ಅದು KPCL ಇರ್ಬೋದು, BWSSB ಇರ್ಬೋದು. ಸೊ ಕೋರ್ಸ್ ಬೇಕನ್ನೋರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, 8861405848. ಅದಾದ ನಂತರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಇದೇ ರೀತಿಯಲ್ಲಿ ಇನ್ನೂ ಸಾಕಷ್ಟು ವೀಡಿಯೋಸು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟನ್ನು ಹೇಳ್ತಾ ಕೊನೆ ಬಾರಿ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.